ನಿಮ್ಮ ಹೆಸರೇನು ಹೇಳ್ರಿ? ಪ್ರಭಾವತಮ್ಮಜಿ ಸರ್. ಯಾವ ಊರು ನಿಮ್ಮದು? KGF ಸರ್. KGF ಇಂದ ಬಂದಿದ್ದೀರಾ? ಹಾಂ ಸರ್, 5 o'clock ಬಿಟ್ಟಿದ್ದು ಮಾರ್ನಿಂಗ್. ಓಕೆ. ಸೊ ಏನೇನು ಇಶ್ಯೂಸ್ ಪ್ರಾಬ್ಲಮ್ ಇತ್ತು ನಿಮಗೆ? ವೆರಿಕೋಸ್ ಪ್ರಾಬ್ಲಮ್ಮು, ಕಾಲು ಫುಲ್ಲು ನಡೆಯೋಕ್ಕಾಗ್ತಿರ್ಲಿಲ್ಲ. ಎಷ್ಟು ವರ್ಷಕ್ಕಿತ್ತು ಪ್ರಾಬ್ಲಮ್ ಅದು? ಸರ್ ಅದು 6-7 months ಇಂದ ಇತ್ತು ಸರ್ ಅದು. 6-7? ನಿಮ್ಮ ಯೂಟ್ಯೂಬ್ ನೋಡಿ ಚಾನಲ್ ಇಮಿಡಿಯೇಟಾಗಿ ನಾನು ಒಂದು ಅಲೋಪತಿ ಎಲ್ಲ ತೋರಿಸಿ ವಾಸಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಮತ್ತೆ ಬಂದಿದ್ದು ಸರ್. ಇಲ್ಲಿ ತಗೊಂಡ್ಮೇಲೆ 2 monthsಗೆ ಆರಾಮಿತ್ತು, ತೊಂದರೆ ಇಲ್ಲ. ಓಕೆ. ಅಂದರೆ ಇದು ಬ್ಲ್ಯಾಕ್ ಕಲರ್ ಇದರ ಕಲೆ ಇತ್ತು ಅದೆಲ್ಲ ಹೊರಟೋಯ್ತು? ಕ್ಲೀನ್ ಆಗಿದೆ ಸರ್ ಅದು. ಕ್ಲೀನ್ ಆಗಿದೆ. ಆಮೇಲೆ ಎಲ್ಲ ಯಾವಾಗೂ 90/160 ಆ ರೇಂಜಲ್ಲೇ ಇರ್ತಾ ಇತ್ತು ಸರ್. ಈಗ ಮೊನ್ನೆ ನನಗೆ ಖುಷಿ ಆಯ್ತು, 86/140. ಓಕೆ. ಎಷ್ಟು ಏಜ್ ಹೇಳ್ರಿ ನಿಮ್ಮದು? ಸರ್ 48. ಸೊ ಆಮೇಲೆ ಇದು ಏನೋ ಏನೇನು ಮಾಡಿದ್ರಿ ನೀವು ಆ್ಯಕ್ಚುಲಿ? ನಮ್ಮ ಔಷಧಿ ತೊಗೊಂಡ್ರಿ, ಸರ್ ನಿಮ್ಮ ಅದಲ್ಲದೆ ಏನೇನು ಮನೆ ಮದ್ದುಗಳೆಲ್ಲ ಏನೇನು ತೊಗೊಂಡ್ರಿ? ಮದ್ದುಗಳು ಏನಿಲ್ಲ ಸರ್. ಬೆಳ್ಳುಳ್ಳಿ ಅದು ನನಗೆ ಸೆಟ್ ಆಗಿಲ್ಲ ಸರ್, ಅದು ಸ್ಕಿಪ್ ಮಾಡಿದೆ. ಓಕೆ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಸಪ್ಲಿಮೆಂಟ್ರಿ ಡ್ರಿಂಕ್ಸ್ ಕೊಟ್ಟಿದ್ರಲ್ವಾ, ಅದು ಮಸ್ಟ್ ಅಂಡ್ ಶುಡ್ ತಗೊಂತಿದ್ದೆ. ಅದಾದ್ಮೇಲೆ ಮೆಂತ್ಯ ಕಾಳು ಆದ್ಮೇಲೆ ಅಗಸೆ ಮಜ್ಜಿಗೆ ಕಂಪಲ್ಸರಿ. ಅದು ಎಷ್ಟು ಸರ್ ತೊಗೊಂಡಿದ್ರಿ? ಒಂದ್ ಡೇ ಟೈಮ್ ಓನ್ಲಿ ಒಂದ್ಸರಿ? ಮಾರ್ನಿಂಗ್ ಅಷ್ಟೇ. ಆಮೇಲೆ ಇದು ಅಗಸೆ ಇದು ಹಸಿ ತರಕಾರಿ ಜ್ಯೂಸ್ ಎಲ್ಲ ಏನು ತಗೊಂಡಿಲ್ಲ? ತಗೊಂಡಿಲ್ಲ. ಹಸಿ ತರಕಾರಿ ಜ್ಯೂಸ್ ತಗೊಂಡು ಅದ್ರ ಬದಲು ಒಂದೊಂದು ಫ್ರೂಟ್ ತಗೊಂತಿದ್ದೆ. ಫ್ರೂಟ್ ತಗೊಳ್ತಾ ಇದ್ದೆ? ಆಪಲ್ಲು, ಇಲ್ಲ ಅಂದ್ರೆ ಇದು ಸೀಬೆಕಾಯಿ. ಓಕೆ. ಆಮೇಲೆ ಊಟದಲ್ಲಿ ಏನಾದ್ರೂ ಎಣ್ಣೆ ಇಲ್ಲದ ಪಲ್ಯ ಅಷ್ಟೇ ಸರ್. ಪಲ್ಯಗಳು ಜಾಸ್ತಿ ಯೂಸ್ ಮಾಡಿ, ರೈಸ್ ಕಡಿಮೆ ತಗೊಂತಿದ್ದೆ, ಪಲ್ಯ ಸ್ವಲ್ಪ ಜಾಸ್ತಿ ತಗೊಂತಿದ್ದೆ. ಓಕೆ. ವಂಡರ್ಫುಲ್ ಅಮ್ಮ, ಗ್ರೇಟ್, ಭಾರಿ ಖುಷಿ ಆರಾಮಿದೆ ಸರ್. ಅದರಿಂದ ನನ್ನ ಮೇಡಮ್ಗೆ ಹೇಳಿದೆ, ಇಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ನನ್ನಿಂದ ಒಬ್ಬರು ಇವಾಗ ನೀವು ನನಗೆ ಹೆಲ್ಪ್ ಮಾಡಿದ್ರಿ, ನಾನು ಅವ್ರಿಗೆ ಮಾಡೋದ್ರಲ್ಲಿ ತಪ್ಪಿಲ್ವ? ಎಕ್ಸಲೆಂಟ್ ಅಮ್ಮ. ಕಾಲ್ ಸ್ವೆಲ್ಲಿಂಗು ಇತ್ತಾ ಸರ್? ಕಾಲ್ ಸ್ವೆಲ್ಲಿಂಗ್ ಇತ್ತು. 8 ದಿನದಲ್ಲಿ ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರಿ, ಬಟ್ ನಾನು 4 days ಅಲ್ಲಿ ಅದು ಸ್ವೆಲ್ಲಿಂಗ್ ಎಲ್ಲ ಕ್ಲಿಯರ್ ಆಯ್ತು ಸರ್. ಗ್ರೇಟ್. ಸೊ ಎಲ್ಲಿ ತೋರಿಸಿ ಕಾಲು? ಸರ್ ಇಲ್ಲಿ ಫುಲ್ಲು, ಇದು ಇಲ್ಲಿಂದ ಇದು ಫುಲ್ ಸ್ವೆಲ್ಲಿಂಗ್ ಸರ್. ಇದೆಲ್ಲ ಸ್ವೆಲ್ಲಿಂಗ್ ಇತ್ತು, ಇದು ತುಂಬಾ ಬ್ಲಾಕಿಶ್ ಇತ್ತು ಸರ್. ಇದು ಓಕೆ. ಈಗ ನೋಡಿ ಆರಾಮಿತ್ತು. ವಂಡರ್ಫುಲ್, ಗ್ರೇಟ್, ಎಕ್ಸಲೆಂಟ್ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.